ಓಂ ಶಾಂತಿ. ಮುರಳಿಯ ದಿನಾಂಕ 20-3-2025। मीठे बच्चे, इस पुरानी दुनिया में अल्पकाल क्षणभंगुर सुख है। यह साथ नहीं चल सकता। साथ में अविनाशी ज्ञान रत्न चलते हैं। इसलिए अविनाशी कमाई जमा करो। ಮಧುರ ಮಕ್ಕಳೇ, ಈ ಹಳೆ ಜಗತ್ತಿನಲ್ಲಿ ಅಲ್ಪಕಾಲದ ಕ್ಷಣಭಂಗೂರ ಸುಖ ಇದೆ. ಇದು ನಮ್ಮ ಜೊತೆಗೆ ಬರುವುದಿಲ್ಲ. ನಮ್ಮ ಜೊತೆಗೆ ಅವಿನಾಶಿ ಜ್ಞಾನ ರತ್ನಗಳು ಬರ್ತವೆ. ಆದ್ದರಿಂದ ಅವಿನಾಶಿ ಕಮಾಯಿ ಜಮಾ ಮಾಡ್ಕೊಳ್ಳಿ. प्रश्न, बाप की पढ़ाई में तुम्हें कौन सी विद्या नहीं सिखाई जाती है? ತಂದೆ ಕೊಡುವ ಶಿಕ್ಷಣದಲ್ಲಿ ಯಾವ ವಿದ್ಯೆ ಶಿವಬಾಬಾ ನಮಗೆ ಕಲಿಸೋದಿಲ್ಲ? उत्तर, भूत विद्या। किसी के संकल्पों को रीड करना यह भूत विद्या है। तुम्हें यह विद्या नहीं सिखाई जाती। ಭೂತ ವಿದ್ಯೆಯನ್ನು ಬಾಬವರು ನಮಗೆ ಕಲಿಸೋದಿಲ್ಲ. ಒಬ್ಬರ ಸಂಕಲ್ಪಗಳನ್ನು ಗುರ್ತಿಸುವುದು ಭೂತ ವಿದ್ಯೆ ಆಗಿದೆ. ಆ ವಿದ್ಯೆ ಬಾಬಾ ನಮಗೆ ಕಲಿಸೋದಿಲ್ಲ. बाप कोई थॉट रीडर नहीं, वह जानी जाननहार अर्थात नॉलेजफुल है। ಬಾಬಾ ಸಂಕಲ್ಪಗಳನ್ನು ಓದುವಂಥವರಲ್ಲ, ತಿಳ್ಕೊಳ್ಳುವಂಥವರಲ್ಲ. ಭಲೆ ಅವನಲ್ಲಿ ಜ್ಞಾನ ಇದೆ, ಎಲ್ಲವೂ ತಿಳಿದವನಾಗಿದ್ದಾನೆ. ಆದರೆ ಮನುಷ್ಯರ ಸಂಕಲ್ಪಗಳನ್ನು ಗುರ್ತಿಸುವ ಜ್ಞಾನ ಅವನಲ್ಲಿ ಇಲ್ಲ. ಅವನಲ್ಲಿ ಸತ್ಯ ಆಧ್ಯಾತ್ಮಿಕ ಜ್ಞಾನ ತುಂಬಿದೆ. बाप आते हैं तुम्हें रूहानी पढ़ाई पढ़ाने। जिस पढ़ाई से तुम्हें 21 जन्मों के लिए विश्व की राजाई मिलती है। ತಂದೆ ಆತ್ಮಿಕ ವಿದ್ಯೆಯನ್ನು ಓದಿಸ್ಲಿಕ್ಕೆ ಬಂದಿದ್ದಾರೆ. ಮನಸ್ಸು ಮಾಡಿದರೆ ಅವನು ಎಲ್ಲರ ಸಂಕಲ್ಪಗಳನ್ನು ಗುರ್ತಿಸ್ಬೋದು, ಕಂಡುಹಿಡಿಬಹುದು. ಆದರೆ ಆ ಕೆಲಸ ನಾನು ಮಾಡೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ನಾನು ಯಾವ ಶಿಕ್ಷಣ ಕೊಡ್ತೀನಿ ಅಂದರೆ 21 ಜನ್ಮಕ್ಕಾಗಿ ವಿಶ್ವದ ರಾಜ್ಯ ಅಧಿಕಾರಿಯಾಗುವಂಥ ಶಿಕ್ಷಣ ನಾನು ನಿಮಗೆ ಕೊಡ್ತೀನಿ. ಆ ವಿದ್ಯೆಯನ್ನು ಕಲಿಸ್ತೀನಿ ವಿನಃ ಮತ್ತೊಬ್ಬರ ಸಂಕಲ್ಪಗಳನ್ನು ಗುರ್ತಿಸುವಂಥ ವಿದ್ಯೆ ನಿಮಗೆ ನಾನು ಕೊಡೋದಿಲ್ಲ. ಓಂ ಶಾಂತಿ. भारतवासी गाते हैं, आत्माएं और परमात्मा अलग रहे बहुकाल। अब बच्चे जानते हैं हम आत्माओं का बाप परमपिता परमात्मा हमको राजयोग सिखला रहे हैं, अपना परिचय दे रहे हैं। सृष्टि के आदि मध्य अंत्य का भी परिचय दे रहे हैं। ಭಾರತವಾಸಿ ಭಕ್ತರು ಹಾಡ್ತಾ ಬಂದರು, ಆತ್ಮ ಪರಮಾತ್ಮ ಬಹಳ ಕಾಲದಿಂದ ಅಗಲಿ ಇರ್ತಾರೆ ಅಂತ. ಈಗ ಅಗಲಿದ ಮಕ್ಕಳನ್ನು ಮತ್ತೆ ಮಿಲನ ಮಾಡೋದಕ್ಕಾಗಿ, ರಾಜಯೋಗ ಕಲಿಸೋದಕ್ಕಾಗಿ ಪರಮಾತ್ಮ ಈ ಸೃಷ್ಟಿಗೆ
ಬಂದಿದ್ದಾನೆ. ತಮ್ಮ ಪರಿಚಯ ಕೊಡ್ತಿದ್ದಾನೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಡ್ತಾ ಇದ್ದಾನೆ. कोई पक्के निश्चय बुद्धि है, कोई कम समझते हैं, नंबरवार तो है ना। बच्चे जानते हैं हम जीवा आत्माएं परमात्मा के सन्मुख बैठे हैं। गाया जाता है आत्माएं परमात्मा अलग रहे ಬಹುಕಾಲ. ಬಾಬೋರ್ ಮಕ್ಕಳಲ್ಲಿ ಕೆಲವರು ಪಕ್ಕಾ ನಿಶ್ಚಯ ಬುದ್ಧಿಯಾಗಿದ್ದರೆ, ಕೆಲವರು ನಂಬರ್ವಾರ್ ನಿಶ್ಚಯ ಬುದ್ಧಿ ಆಗಿದ್ದಾರೆ. ನಾವೆಲ್ಲ ಜೀವಾತ್ಮರು ಪರಮಾತ್ಮನ ಸನ್ಮುಖದಲ್ಲಿ ಕುಳಿತಿದ್ದೇವೆ. ಗಾಯನ ಇದೆ, ಆತ್ಮರು ಪರಮಾತ್ಮನಿಂದ ಅಗಲಿ ಬಹಳ ಸಮಯ ಕಳೆದಿದೆ ಅಂತ. मूल वतन में जब आत्माएं हैं तो अलग होने की बात नहीं. यहाँ आने से जब जीव आत्मा बनते हैं तो परमात्मा बाप से सभी आत्माएं अलग होती हैं. ಮೂಲವತನದಲ್ಲಿ ಇರುವಾಗ ನಾವೆಲ್ಲ ಆತ್ಮರು ಪರಮಾತ್ಮನ ಜೊತೆಗೇ ಇರ್ತೇವೆ. ಅಲ್ಲಿಂದ ಇಲ್ಲಿಗೆ ಬಂದು ಜೀವಾತ್ಮ ಆಗಿ ಪಾತ್ರ ಮಾಡುವಾಗ ಅವನಿಂದ ದೂರ ಇರ್ತೇವೆ. परमात्मा से अलग होकर यहाँ पार्ट बजाने आते हैं. आगे तो बिगर अर्थ ऐसे ही गाते थे. अभी बाप बैठ समझाते हैं. ಪಾತ್ರ ಮಾಡಲಿಕ್ಕೆ ಬಂದಾಗ ಮಾತ್ರ ತಂದೆಯಿಂದ ಅಗಲಿ ಈ ಸೃಷ್ಟಿ ಲೋಕಕ್ಕೆ ಬಂದಿರ್ತೇವೆ. ಈ ವಿಚಾರ ಮೊದಲು ನಮಗೆ ಗೊತ್ತಿರಲಿಲ್ಲ. ಈಗ ಬಾಬಾನೇ ಬಂದು ನಮಗೆ ತಿಳಿಸ್ತಾ ಇದ್ದಾರೆ. ತುಮ್ ಪಹಲೆ ಪಹಲೆ ಬಿಛಡೆ ಹೋ ತೋ ಶಿವ ಬಾಬಾ ಭಿ ಪಹಲೆ ಪಹಲೆ ತುಮ್ಸೆ ಹಿ ಮಿಲ್ತೆ ಹೈ. ನೀವೇ ಮೊದಲು ಮೊದಲು ನನ್ನಿಂದ ಅಗಲಿ ಬಂದಿದ್ದೀರಿ. ಅದಕ್ಕಾಗಿ ನೀವೇ ಮೊದಲು ಮೊದಲು ಬಂದು ನನ್ನನ್ನು ಭೇಟಿ ಮಾಡ್ತೀರಿ. तुम्हारे खातिर बाप को आना पड़ता है. कल्प पहले भी इन बच्चों को ही पढ़ाया था जो फिर स्वर्ग के मालिक बने. ನಿಮ್ಮ ಸಲುವಾಗಿನೇ ನಾನು ಬರಬೇಕಾಗ್ತದೆ. ಕಲ್ಪದ ಹಿಂದೆಯೂ ಕೂಡ ಇದೇ ಥರ ಬಂದು ನಾನು ನಿಮಗೆ ಓದಿಸಿದ್ದೆ. ನಂತರ ನೀವು ಸ್ವರ್ಗದ ಮಾಲೀಕ ಆಗಿದ್ರಿ. उस समय और कोई खंड नहीं था. बच्चे जानते हैं हम आदि सनातन देवता धर्म के थे, जिसको डीटी रिलीजन डीटी डिनाइस्टी भी कहते हैं. ನಾವು ಸ್ವರ್ಗದಲ್ಲಿ ಇದ್ದಾಗ ಬೇರೆ ಯಾವ ದೇಶಗಳು ಇರಲಿಲ್ಲ, ಖಂಡಗಳು ಇರಲಿಲ್ಲ. ಆದಿ ಸನಾತನ ದೇವತಾ ಧರ್ಮ, ದೇವತಾ ವಂಶದಲ್ಲಿ ನಾವಿದ್ವಿ. हर एक को अपना रिलीजन होता है. रिलीजन इज माइट कहा जाता. धर्म में ताकत रहती है. तुम बच्चे जानते हो यह लक्ष्मी नारायण कितने ताकत वाले थे. ಧರ್ಮದಲ್ಲಿ ಶಕ್ತಿ ಇದೆ ಅಂತ ಹೇಳ್ತಾರೆ. ಧರ್ಮವೇ ಶಕ್ತಿ ಅಂತ ಹೇಳ್ತಾರೆ. ಯಾವ ಧರ್ಮದಲ್ಲಿ ಶಕ್ತಿ ಇತ್ತು? ಆದಿ ಸನಾತನ ದೇವತಾ ಧರ್ಮದಲ್ಲಿ ಶಕ್ತಿ ಇತ್ತು. ಆ ಧರ್ಮದ ಬಗ್ಗೆ ಭಾರತೀಯರು ಏನು ತಿಳ್ಕೊಂಡೇ ಇಲ್ಲ. किसकी भी बुद्धि में नहीं आता. बरोबर भारत में इनका ही धर्म था. ಭಾರತದಲ್ಲಿ ಈ ಲಕ್ಷ್ಮೀನಾರಾಯಣರ ಧರ್ಮ ಇತ್ತು, ದೇವತಾ ಧರ್ಮ ಇತ್ತು. ಆ ಧರ್ಮದಲ್ಲಿ ಶಕ್ತಿ ಇತ್ತು ಎಂಬ ವಿಚಾರ ಭಾರತೀಯರಿಗೆ ಗೊತ್ತಿಲ್ಲ.
धर्म को न जानने के कारण इररिलीजियस बन गए। रिलीजन में आने से तुम्हारे में कितनी ताकत रहती है। ಧರ್ಮವನ್ನ ತಿಳ್ಕೊಳ್ಳದೇ ಇರುವ ಕಾರಣ ಎಲ್ಲರೂ ಅಧರ್ಮಿಗಳು ಆಗಿಬಿಟ್ಟಿದ್ದಾರೆ. ಧರ್ಮದಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದು ನಿಮಗೀಗ ತಿಳಿದಿದೆ. ತುಮ್ ಅಯರ್ನ್ ಏಜ್ಡ್ ಪಹಾಡ್ ಕೋ ಉಠಾಯ್ ಗೋಲ್ಡನ್ ಏಜ್ಡ್ ಬನಾ ದೇತೆ. ಧರ್ಮದ ಶಕ್ತಿಯಿಂದ ನೀವು ಕಲಿಯುಗದ ಪರ್ವತವನ್ನು ಎತ್ತಾಕಿ ಈ ಪ್ರಪಂಚದಲ್ಲಿ ಸ್ವರ್ಣಿಮ ರಾಜ್ಯದ ಸ್ಥಾಪನೆ ಮಾಡ್ತೀರಿ. ಭಾರತ್ ಕೋ ಸೋನೆ ಕಾ ಪಹಾಡ್ ಬನಾ ದೇತೆ. ವಹಾ ತೋ ಖಾನಿಯೋ ಮೇ ಢೇರ್ ಸೋನಾ ಭರಾ ರಹತಾ ಹೈ. ಭಾರತಕ್ಕೆ ಚಿನ್ನದ ಪರ್ವತವನ್ನಾಗಿ ನೀವು ಮಾಡ್ತೀರಿ. ಸತ್ಯಯುಗದಲ್ಲಿ ಚಿನ್ನದ ಎಲ್ಲ ಗಣಿಗಳು ಭರ್ತಿಯಾಗಿರ್ತವೆ. सोने के पहाड़ होंगे जो फिर वह खुलेंगे. सोने को गलाकर उनकी ईंटें बनाई जाती है. ಚಿನ್ನದ ಪರ್ವತಗಳೂ ಇರ್ತವೆ. ಅದರಿಂದ ಚಿನ್ನ ಅಥವಾ ಬಂಗಾರವನ್ನು ಹೊರಗೆ ತೆಗೆದು ಅದರಿಂದ ಚಿನ್ನದ ಇಟ್ಟಿಗೆಗಳನ್ನು ಮಾಡ್ತಾರೆ. ಕರಗಿಸಿ ಇಟ್ಟಿಗೆಗಳನ್ನು ಮಾಡ್ತಾರೆ. मकान तो बड़ी ईटों का ही बनाएंगे ना. ಬಾಬಾ ಹೇಳ್ತಾರೆ, ಅರಮನೆ ಕಟ್ಟಬೇಕಾದ್ರೆ ಬಂಗಾರದ ದೊಡ್ಡ ದೊಡ್ಡ ಇಟ್ಟಿಗೆಗಳಿಂದ ಅರಮನೆಯನ್ನು ಕಟ್ತಾರೆ. ಮಾಯಾ ಮಚ್ಚಂದರ್ ಕಾ ಖೇಲ್ ಅಭಿ ದಿಖಾತೆ ವಹ ಸಬ್ ಹೈ ಕಹಾನಿಯಾ. ಬಾಪ್ ಕಹತೆ ಇನ್ ಸಬ್ ಕಾ ಸಾರ್ ಮೈ ತುಮ್ಕೋ ಸುನಾತಾ ಹೂಂ. ಮಾಯಾ ಮಚ್ಚಿಂದರ್ ಅಂತ ಒಂದು ಆಟ ತೋರಿಸ್ತಾರೆ, ಕಥೆ ಹೇಳ್ತಾರೆ. ಅದರಲ್ಲಿ ಇದ್ದಕ್ಕಿದ್ದಂಗೆ ಚಿನ್ನದ ಅರಮನೆ ಉತ್ಪತ್ತಿ ಆಗ್ತದೆ. ಆ ಮಂತ್ರ ಮರೆತಾಗ ಆ ಅರಮನೆ ಮತ್ತೆ ಅದೃಶ್ಯ ಆಗಿಬಿಡ್ತದೆ. ಇವೆಲ್ಲ ಕಥೆಗಳನ್ನು ಬರೆದಿದ್ದಾರೆ. ಬಾಪ್ ಕಹತೆ ಇನ್ ಸಬ್ ಕಾ ಸಾರ್ ಮೈ ತುಮ್ಕೋ ಸುನಾತಾ ಹೂಂ. दिखाते हैं ध्यान में देखा हम झोली भर कर ले जाते हैं. ध्यान से नीचे उतरा तो कुछ नहीं रहा. ಆ ಕಥೆಗಳ ಅರ್ಥ ಬಾಬಾ ನಮಗೆ ತಿಳಿಸಿಕೊಡ್ತಾರೆ. ಹೇಗೆ ಸಂದೇಶಿಗಳು ಸೂಕ್ಷ್ಮ ವತನದಲ್ಲಿ ಸಾಕ್ಷಾತ್ಕಾರ ನೋಡ್ತಿದ್ರು, ಅಲ್ಲಿ ಬಂಗಾರದ ಅರಮನೆಗಳನ್ನು ನೋಡ್ತಿದ್ರು, ಮುತ್ತು ರತ್ನಗಳ ರಾಶಿಗಳನ್ನು ನೋಡ್ತಿದ್ರು. ಅದನ್ನು ತಮ್ಮ ಜೋಳಿಗೆಯಲ್ಲಿ ತುಂಬಿಕೊಡ್ತಿದ್ರು, ಕೈಯಲ್ಲಿ ತುಂಬಿಕೊಡ್ತಿದ್ರು. ಮತ್ತೆ ಸಂದೇಶದಿಂದ ಕೆಳಗೆ ಬಂದಾಗ ಅವ್ರ ಕೈಯಲ್ಲಿ ಏನೂ ಇರ್ತಿರ್ಲಿಲ್ಲ. ಇಸ್ಕೋ ಕಹಾ ಜಾತಾ ಹೈ ದಿವ್ಯ ದೃಷ್ಟಿ. ಧ್ಯಾನ ಸ್ಥಿತಿಯಲ್ಲಿ ದೃಶ್ಯಗಳನ್ನು ನೋಡುವಾಗ ಅವರಿಗೆ ಅನುಭವ ಆಗ್ತಿತ್ತು, ನಾವೆಲ್ಲ ಮುತ್ತು ರತ್ನಗಳನ್ನು ತುಂಬಿಕೊಂಡಿದ್ದೇವೆ ಅಂತ. ಆದರೆ ಮತ್ತೆ ಈ ಸ್ಥೂಲ ಪ್ರಪಂಚಕ್ಕೆ ಬಂದಾಗ ಅವ್ರ ಕೈಯಲ್ಲಿ ಏನೂ ಇರ್ತಿರ್ಲಿಲ್ಲ. ಇದಕ್ಕೆ ಹೇಳ್ತಾರೆ ದಿವ್ಯ ದೃಷ್ಟಿಯಿಂದ ಸಾಕ್ಷಾತ್ಕಾರ ನೋಡುವುದು. ಇಸ್ಮೇ ಕುಚ್ ರಖಾ ನಹಿ. ನೌಧಾ ಭಕ್ತಿ ಬಹುತ್ ಕರ್ತೆ. ವಹ ಭಕ್ತ ಮಾಲಾ ಹಿ ಅಲಗ್ ಹೈ. ಯ ಜ್ಞಾನ ಮಾಲಾ ಅಲಗ್ ಹೈ. ಬಾಬಾ ಹೇಳ್ತಾರೆ ಸಾಕ್ಷಾತ್ಕಾರದಲ್ಲಿ ಏನೂ ಇಲ್ಲ ಅಂತ. ಭಕ್ತರು ಕೂಡ ಸಾಕ್ಷಾತ್ಕಾರಕ್ಕೆ ಮಹತ್ವ ಕೊಡ್ತಾರೆ. ಹೀಗೆ ಭಕ್ತರ ಮಾಲೆನೇ ಬೇರೆ ಇದೆ, ಜ್ಞಾನಿಗಳ ಮಾಲೆನೇ ಬೇರೆ ಇದೆ. ಭಕ್ತಿ ಮಾರ್ಗದಲ್ಲಿ ಸಾಕ್ಷಾತ್ಕಾರ ನೋಡುವುದು ಅಂದರೆ ಅಂತಿಮ ಘಟ್ಟ ಆಗಿದೆ. ಜ್ಞಾನ ಮಾರ್ಗದಲ್ಲಿ ಸಾಕ್ಷಾತ್ಕಾರ ನೋಡುವುದು ಪ್ರಥಮ ಮೆಟ್ಟಲು ಆಗಿದೆ, ಮೊದಲನೇ ಘಟ್ಟ ಆಗಿದೆ. रुद्र माला और विष्णु की माला है ना, वह फिर है भक्ति की माला. ರುದ್ರ ಮಾಲೆ, ವಿಷ್ಣು ಮಾಲೆ ಅಂತ ಇದೆ ಅಲ್ವಾ, ಹಾಗೆ ಅದಾಗಿದೆ ಭಕ್ತಿಯ ಮಾಲೆ.
तुम पढ़ रहे हो राजाई के लिए, तुम्हारा बुद्धि योग है टीचर के साथ और राजाई के साथ. ನೀವು ರಾಜ್ಯ ಪದವಿಗಾಗಿ ಓದ್ತಾ ಇದ್ದೀರಿ. ನಿಮ್ಮ ಬುದ್ಧಿಯೋಗ ಟೀಚರ್ ಜೊತೆಗೆ ಇದೆ, ಸಿಗುವಂತಹ राज्य पदविಯ ಜೊತೆಗೆ ಇದೆ. जैसे कॉलेज में पढ़ते हैं, बुद्धियोग टीचर के साथ रहता है. बैरिस्टर खुद पढ़ाकर आप समान बनाते हैं. या बाबा खुद तो बनते नहीं. ಬಾಬಾ ಹೇಳ್ತಾರೆ, ಹೇಗೆ ಕಾಲೇಜಿಗೆ ಹೋಗುವಂತಹ ವಿದ್ಯಾರ್ಥಿಗಳ ಬುದ್ಧಿಯೋಗ ಶಿಕ್ಷಕರ ಜೊತೆಗೆ ಇರ್ತದೆ. ಅಲ್ಲಿ ಓದಿಸುವಂಥವರು ಆ ಡಿಗ್ರಿಯನ್ನು ಮೊದಲು ಪಡ್ಕೊಂಡಿರ್ತಾರೆ. ಆದರೆ ಇಲ್ಲಿ ಓದಿಸುವಂಥ ತಂದೆ ತಾವು ದೇವತಾ ಆಗೋದಿಲ್ಲ, ನಾರಾಯಣ ಆಗೋದಿಲ್ಲ. ಯಾ ಬಾಬಾ ಖುದ್ ತೋ ಬಂತೆ ನಹಿ, सिर्फ पढ़ाते हैं. यह रूहानी पढ़ाई है, यह ವಂಡರ್ है. ಅಲ್ಲಿ ಡಾಕ್ಟರ್ ಆದವನು ಡಾಕ್ಟರ್ ಆಗಲಿಕ್ಕೆ ಶಿಕ್ಷಣ ಕೊಡ್ತಾನೆ. ಇಲ್ಲಿ ಶಿವಬಾಬಾ ತಾನು ನಾರಾಯಣ ಆಗದಿದ್ರೂ ನಾರಾಯಣ ಆಗುವ ಶಿಕ್ಷಣ ಕೊಡ್ತಾನೆ. ಇದು ಎಷ್ಟು ವಂಡರ್ಫುಲ್ ಜ್ಞಾನ ಆಗಿದೆ. नॉलेजफुल ज्ञान का सागर उसको कहा जाता है. जानी जानन हार का यह मतलब नहीं कि सबके दिलों को बैठ जानेगा कि इनके अंदर क्या चल रहा है. ತಿಳಿದು ತಿಳಿಸುವವನು ಅಂದರೆ ಪ್ರತಿಯೊಬ್ಬರ ಹೃದಯದಲ್ಲಿ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ಅವನು ನೋಡೋದಿಲ್ಲ, ತಿಳ್ಕೊಳ್ಳಿಕ್ಕೂ ಹೋಗೋದಿಲ್ಲ. वह जो थॉट रीडर होते हैं वो सब सुनाते हैं, उसको ಭೂತ ವಿದ್ಯಾ कहा जाता है. ಹೊರಗಿನ ಪ್ರಪಂಚದಲ್ಲಿ ಕೆಲವರು ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ಹೇಳಿಬಿಡ್ತಾರೆ. ಒಬ್ಬರ ಸಂಕಲ್ಪಗಳನ್ನು ಕಂಡುಹಿಡಿಯೋದು, ಗುರ್ತಿಸುವುದು ಅಂದರೆ ಭೂತವಿದ್ಯೆ ಆಗಿದೆ. यहाँ बाप पढ़ाते हैं मनुष्य से देवता बनाने. ಇಲ್ಲಿ ಬಾಬಾ ನಮಗೆ ಭೂತವಿದ್ಯೆ ಕಲಿಸೋದಿಲ್ಲ, ಮನುಷ್ಯರನ್ನ ದೇವತಾ ಮಾಡುವ ಶಿಕ್ಷಣ ಕೊಡ್ತಾರೆ. ಮನುಷ್ಯ ಸೇ ದೇವತಾ ಕಿಯೇ ಕರ್ತನವಾರೇ ಲಾಗ್. ಗಾಯನ ಇದೆ, ಮನುಷ್ಯರನ್ನ ದೇವತಾ ಮಾಡ್ತಾನೆ ಪರಮಾತ್ಮ ಅಂತ. अभी तुम बच्चे समझते हो हम भी ब्राह्मण बने, फिर दूसरे जन्म में देवता बनेंगे. ದೇವತಾ ಆಗಲಿಕ್ಕಾಗಿ ನಾವು ಈಗ ಸಂಗಮ ಯುಗದಲ್ಲಿ ಬ್ರಾಹ್ಮಣರಾಗಿದ್ದೇವೆ. आदि सनातन देवता गाया जाता है. शास्त्रों में तो ढेर कहानियाँ लिख दी, यह तो बाप डायरेक्ट बैठ पढ़ाते. ಶಾಸ್ತ್ರಗಳಲ್ಲಿ ಅನೇಕ ಸುಳ್ಳು ಕಥೆಗಳನ್ನು ಬರೆದಿದ್ದಾರೆ. ಇಲ್ಲಿ ಬಾಬಾ ಕಥೆಗಳನ್ನು ಹೇಳೋದಿಲ್ಲ, ನೇರವಾಗಿ ಸತ್ಯ ಜ್ಞಾನವನ್ನು ತಿಳಿಸ್ತಾರೆ. ಭಗವಾನ್ ವಾಚ್, भगवान ही ज्ञान का सागर, सुख का सागर, शांति का सागर है. तुम बच्चों को वर्षा देते, यह पढ़ाई है तुम्हारी 21 जन्मों के लिए, तो कितना अच्छी रीति पढ़ना चाहिए. ಆ ಪರಮಾತ್ಮ ಜ್ಞಾನದ ಸಾಗರ, ಸುಖದ ಸಾಗರ, ಶಾಂತಿಯ ಸಾಗರ ಆಗಿದ್ದಾನೆ. ಮಕ್ಕಳಿಗೆ ಆಸ್ತಿ ಕೊಡ್ತಾ ಇದ್ದಾನೆ. 21 ಜನ್ಮಕ್ಕಾಗಿ ನಿಮಗೆ ಆಸ್ತಿಯನ್ನು ಕೊಡ್ತಾನೆ. 21 ಜನ್ಮದ ಪದವಿಗಾಗಿ ನೀವು ಇದನ್ನು ಓದ್ತಾ ಇದ್ದೀರಿ. ಯ ರೂಹಾನಿ ಪಢಾಯಿ ಏಕ್ ಹಿ ಬಾರ್ ಬಾಪ್ ಪಢಾತೆ. ಈ ಆತ್ಮಿಕ ವಿದ್ಯೆಯನ್ನು ಕಲ್ಪದಲ್ಲಿ ಒಂದೇ ಒಂದು ಸಲ ಪರಮಾತ್ಮ ಬಂದು ನಮಗೆ ಓದಿಸ್ತಾನೆ. ನೈ ದುನಿಯಾ ಕಿ ಸ್ಥಾಪನಾ ಕರ್ತೆ, ಜहाँ ದೇವತಾओं का राज्य था.
ಈ ಒಂದು ಶಿಕ್ಷಣದಿಂದ ನಾವೆಲ್ಲ ಮಕ್ಕಳು ಸೇರಿ ಹೊಸ ಜಗತ್ತಿನ ಸ್ಥಾಪನೆ ಮಾಡ್ತೀವಿ, ಎಲ್ಲಿ ದೇವತೆಗಳ राज्य इत्तो। बाप कहते ब्रह्मा द्वारा आदि सनातन देवता धर्म की ಸ್ಥಾಪನಾ कर रहा। ಬಾಬಾ ಹೇಳ್ತಾರೆ, ಬ್ರಹ್ಮನ ಮೂಲಕ ಆದಿ ಸನಾತನ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಿದ್ದೀನಿ। जब यह धर्म था तो और कोई धर्म नहीं थे। ಯಾವಾಗ ಈ ಧರ್ಮ ಇತ್ತು ಜಗತ್ತಿನಲ್ಲಿ, ಆಗ ಬೇರೆ ಯಾವ ಧರ್ಮಗಳು ಇರಲಿಲ್ಲ। अभी और सब धर्म है, इसलिए त्रिमूर्ति पर भी तुम समझाते हो। ब्रह्मा द्वारा स्थापना एक धर्म की। ಮೊದಲು ಒಂದೇ ಧರ್ಮ ಇತ್ತು, ಅನೇಕ ಧರ್ಮಗಳು ಇರಲಿಲ್ಲ। ಈಗ ಅನೇಕ ಧರ್ಮಗಳಿವೆ, ಆ ಒಂದು ಧರ್ಮ ಲೋಪವಾಗಿದೆ। ಈಗ ಪುನಃ ಆ ಏಕ ಧರ್ಮದ ಸ್ಥಾಪನೆ ಬ್ರಹ್ಮನ ಮೂಲಕ ಶಿವಬಾಬಾ ಮಾಡ್ತಾ ಇದ್ದಾರೆ। गाते भी है मैं निर्गुण हारे में कोई गुण नाही, आपे ही तरस परोई। हमारे में कोई गुण नहीं कहते तो बुद्धि गॉड फादर की तरफ ही जाती है, उनको ही मर्सीफुल कहा जाता है। ಭಕ್ತರು ಹೋಗಿ ಹಾಡ್ತಾರೆ, ನಮ್ಮಲ್ಲಿ ಯಾವ ಗುಣನೂ ಇಲ್ಲ ಅಂಥೇಳಿ, ನೀನೇ ನಮಗೆ ಗುಣ ಕೊಡಬೇಕು, ಶಕ್ತಿ ಕೊಡಬೇಕು, ದಯೆ ತೋರಿಸ್ಬೇಕು ಅಂತ ಕೇಳ್ಕೊತಾರೆ। बाप आते हैं बच्चों के सब दुखों को खलास कर 100% सुख देने, कितना रहम करते। ಬಾಬಾ ಮಕ್ಕಳ ದುಃಖಗಳನ್ನು ಸಮಾಪ್ತಿ ಮಾಡಿ 100ರಷ್ಟು ಸುಖ ಕೊಡೋದಕ್ಕಾಗಿ, 100% ಸುಖ ಕೊಡೋದಕ್ಕಾಗಿ ಬಂದಿದ್ದಾರೆ। कितना रहम करते हैं, तुम समझते हो बाबा के पास हम आए हैं तो बाप से पूरा सुख लेना है। ಬಾಬಾ ನಮ್ಮ ಮೇಲೆ ಎಷ್ಟೊಂದು ದಯೆ ತೋರಿಸ್ತಾರೆ। ನಿಮಗೀಗ ತಿಳಿದಿದೆ, ನಾವು ತಂದೆಯ ಹತ್ತಿರ ಬಂದಿದ್ದೀವಿ ಅಂದರೆ ತಂದೆಯಿಂದ ಸಂಪೂರ್ಣ ಸುಖವನ್ನು ಪಡ್ಕೋಬೇಕು। ವಹ ಹೇ ಸುಖಧಾಮ್, ಯಹ ಹೇ ದುಃಖಧಾಮ್। इस चक्र को भी अच्छी ರೀತಿ ಸಮझना है। ಅದು ಸುಖಧಾಮ, ಇದು ದುಃಖಧಾಮ। ಈ ಚಕ್ರವನ್ನು ನೀವು ಸರಿಯಾಗಿ ತಿಳ್ಕೋಬೇಕು। शांतिधाम सुखधाम को याद करो तो अंतमति सोगति हो जाएगी। ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡ್ರಿ, ಆಗ ಅಂತಮತಿ ಸೋಗತಿ ಆಗಿಬಿಡ್ತದೆ। शांतिधाम को याद करेंगे तो जरूर शरीर छोड़ना पड़े, तब आत्माएं शांतिधाम में जाएगी। एक बाप के सिवाय और कोई की याद न आए। ಶಾಂತಿಧಾಮವನ್ನು ಯಾಕೆ ನೆನಪು ಮಾಡಬೇಕು ಅಂದರೆ, ಕೊನೆಗೆ ನಾವು ಶಾಂತಿಧಾಮಕ್ಕೆ ಹೋಗೋರಿದ್ದೇವೆ। ಹೋಗುವಾಗ ಒಬ್ಬ ತಂದೆಯ ವಿನಃ ಮತ್ತು ಆ ಮನೆಯ ನೆನಪಿನ ವಿನಃ ಬೇರೆ ಯಾರ ನೆನಪು ನಮ್ಮಲ್ಲಿ ಬರಬಾರದು। ಏಕ್ದಮ್ ಲೈನ್ ಕ್ಲಿಯರ್ चाहिए। एक बाप को याद करने से अंदर खुशी का पारा चढ़ता है। ನಮ್ಮ ಬುದ್ಧಿಯ ಲೈನ್ ಏನಿದೆ, ಸಂಪೂರ್ಣ ಸ್ವಚ್ಛವಾಗಿರಬೇಕು, ಸ್ಪಷ್ಟವಾಗಿರಬೇಕು। ಆಗ ಬುದ್ಧಿಯೋಗ ತಂದೆಯ ಕಡೆಗೆ ಹೋಗ್ತದೆ, ಆಂತರಿಕವಾಗಿ ಖುಷಿಯ ನಶೆ ಏರ್ತಾ ಹೋಗ್ತದೆ। इस पुरानी दुनिया में तो अल्पकाल क्षणभंगूर सुख है। ಈ ಹಳೆ ಜಗತ್ತಿನಲ್ಲಿ ಅಲ್ಪಕಾಲದ ಕ್ಷಣಭಂಗೂರ ಸುಖ ಇದೆ, ಅಲ್ಪಕಾಲದ ಕ್ಷಣಿಕ ಸುಖ ಇದೆ। यह साथ नहीं चल सकता, साथ यह अविनाशी ज्ञान रत्न ही चलते। ಈ ಅಲ್ಪಕಾಲದ ಸುಖ ನಮ್ಮ ಜೊತೆಗೆ ಬರೋದಿಲ್ಲ, ನಮ್ಮ ಜೊತೆಗೆ ಬರುವುದು ಜ್ಞಾನರತ್ನಗಳು।
यानी यह ज्ञान रत्नों की कमाई साथ चलती है जो फिर 21 जन्म ಪ್ರಾರಬ್ಧ ಭೋಗೆಂಗೆ. ಅಂದರೆ ಈ ಜ್ಞಾನ ರತ್ನಗಳಿಂದ ಸಿಗುವ ಪ್ರಾರಬ್ಧ ನಮ್ಮ ಜೊತೆಗೆ ಬರ್ತದೆ. फिर 21 जन्म प्रारब्ध भोगेंगे. हाँ, विनाशी धन भी साथ उनका जाता है जो बाप को मदद करते. ವಿನಾಶಿ ಸಂಪತ್ತು ಕೂಡ ಯಾರ ಜೊತೆಗೆ ಹೋಗ್ತದಂದ್ರೆ ಯಾರು ಇಲ್ಲಿ ಪರಮಾತ್ಮನ ಸೇವೆಗೆ ತಮ್ಮ ಹಣವನ್ನ ಅರ್ಪಣೆ ಮಾಡ್ತಾರೆ ಅವರಿಗೆ ಅಲ್ಲಿ ಅವಿನಾಶಿ ಸಂಪತ್ತಿನ ಪ್ರಾಪ್ತಿ ಆಗ್ತದೆ. बाबा हमारी कौड़ियाँ लेकर वहाँ महल दे देना. बाप कौड़ियों के बदले कितने रत्न देते. ಬಾಬಾ ಹೇಳ್ತಾರೆ ಬಾಬೋರ್ ಮಕ್ಕಳು ಇಲ್ಲಿ ಬಾಬನ ಸೇವೆಗೆ ಕೌಡೆ ಸಮಾನವಾದಂಥ ಹಣವನ್ನ ಕೊಡ್ತಾರೆ. ಕೊಡುವಾಗ ಹೇಳ್ತಾರೆ ಬಾಬಾ ಈ ಕೌಡೆಗಳನ್ನ ತೆಗೆದುಕೊಂಡು ನಮಗೆ ಅರಮನೆಯನ್ನ ಕೊಡು ಅಂತ. ಬಾಬಾ ಕೌಡೆಗೆ ಬದಲಾಗಿ ಎಷ್ಟೊಂದು ರತ್ನಗಳನ್ನ ನಿಮಗೆ ಕೊಡ್ತಾರೆ. जैसे अमेरिकन लोग होते हैं बहुत पैसे खर्च कर पुरानी पुरानी चीज़ें खरीद करते हैं. पुरानी चीज़ का मनुष्य बहुत दाम ले लेते हैं. अमेरिकन लोगों से पाई की चीज़ का 1000 ले लेंगे. ಇತ್ತೀಚೆಗೆ ಹೊರದೇಶದವರು ಅಮೇರಿಕಾದವರು ಭಾರತಕ್ಕೆ ಬಂದು ಭಾರತದ ಹಳೆಯ ವಸ್ತುಗಳನ್ನು ಬಹಳಷ್ಟು ದುಡ್ಡು ಕೊಟ್ಟು ಖರೀದಿ ಮಾಡ್ತಾರೆ. ಇಲ್ಲಿಯ ಜನನು ಒಂದು ಪೈಸೆಯ ವಸ್ತುವನ್ನು ಅವರಿಂದ ಸಾವಿರಾರು ರೂಪಾಯಿಗಳನ್ನು ಇಸ್ಕೊಂಡು ಅವರಿಗೆ ಕೊಡ್ತಾ ಇದ್ದಾರೆ. ಬಾಬಾ भी कितना अच्छा ग्राहक है. भोलानाथ गाया हुआ है. मनुष्यों को यह पता नहीं. वह तो ಶಿವ ಶಂಕರ್ ಏಕ ಕಹ ದೇತೆ. ಹಾಗೆ ಬಾಬಾವರು ಕೂಡ ಎಂತಹ ಒಳ್ಳೆ ಗ್ರಾಹಕ ಆಗಿದ್ದಾರೆ. ನಾವು ಕೊಡುವಂತಹ ಹಳೆ ವಸ್ತುಗಳಿಗೆ 21 ಜನ್ಮದ ಸ್ವರ್ಗದ ಭಾಗ್ಯ ಕೊಡ್ತಾನೆ. ಅಂದರೆ ಎಷ್ಟು ಭೋಲಾನಾಥ ಆಗಿದ್ದಾನೆ. ಜನರಿಗೆ ಭೋಲಾನಾಥ ಶಬ್ದದ ಅರ್ಥನೇ ಗೊತ್ತಿಲ್ಲ. ಅವರು ಶಿವಶಂಕರ ಇಬ್ಬರು ಒಂದೇ ಅಂತ ಹೇಳ್ತಾ ಇದ್ದಾರೆ. ಉನ್ಕೆ ಲಿಯೇ ಕಹತೆ ಭರ್ ದೋ ಝೋಲಿ. ಅಭಿ ತುಮ್ ಬಚ್ಚೆ ಸಮಜ್ತೆ ಹೋ ಹಮ್ಕೋ ಜ್ಞಾನ ರತ್ನ ಮಿಲ್ತೆ. ಪರಮಾತ್ಮನ ಮಹಿಮೆಯಲ್ಲಿ ಹಾಡ್ತಾರೆ, ಹೇ ಭೋಲಾನಾಥ ತಂದೆ ನಮ್ಮ ಜೋಳಿಗೆಯನ್ನು ತುಂಬಿಸು ಅಂತ. ಪರಮಾತ್ಮ ನಮ್ಮ ಬುದ್ಧಿಯ ಜೋಳಿಗೆಯನ್ನು ಜ್ಞಾನ ರತ್ನಗಳಿಂದ ತುಂಬುತ್ತಾ ಇದ್ದಾರೆ. ಯಹ ಹೇ ಬೇಹದ್ ಕಾ ಬಾಪ್. वह फिर शंकर के लिए कह देते और फिर दिखाते हैं धतूरा खाते थे भांग पीते थे क्या क्या बातें बैठ बनाई है. ಭೋಲಾನಾಥ ಶಿವನ ಕರ್ತವ್ಯವನ್ನ ಶಂಕರನಿಗೆ ಜೋಡಿಸಿದ್ದಾರೆ. ಶಂಕರ ಜೋಳಿಗೆ ತುಂಬ್ತಾನೆ, ಹೆಂಡ ಕುಡಿತಾನೆ, ತಾಂಡವ ನೃತ್ಯ ಮಾಡ್ತಾನೆ ಅಂತ ಏನೆಲ್ಲ ಮಾತುಗಳನ್ನು ಬರೆದಿಟ್ಟಿದ್ದಾರೆ. तुम बच्चे अभी सदगति के लिए पढ़ाई पढ़ रहे हो. यह पढ़ाई है बिल्कुल शांत में रहने की. यह बत्तियां आदि जो जलाते हैं शो करते हैं वह भी इसलिए कि मनुष्य आकर पूछे आप शिव जयंती इतनी क्यों मनाते हो. ಬಾಬಾ ಹೇಳ್ತಾರೆ, ಈ ಶಿಕ್ಷಣದಲ್ಲಿ ವಾಸ್ತವಿಕವಾಗಿ ಯಾವ ಆಚರಣೆಗಳು ಬೇಕಿಲ್ಲ, ಆಡಂಬರನೂ ಬೇಕಿಲ್ಲ. ಶಾಂತಿಯಿಂದ ಕಲಿಯುವಂತಹ ವಿದ್ಯೆ ಆಗಿದೆ. ಆದರೂ ಸಹ ನಾವು ಬಾಬನ ಮಕ್ಕಳು ಈ ಸಂಸ್ಥೆಯಲ್ಲಿ ಶಿವರಾತ್ರಿ ಹಬ್ಬವನ್ನು ಬಹಳ ವೈಭವದಿಂದ ಮಾಡ್ತೀವಿ. ಯಾಕೆ ಅಂದರೆ
ಜನ ನಮಗೆ ಕೇಳಲಿ, ನೀವು ಯಾಕೆ ಶಿವರಾತ್ರಿ ಆಚರಣೆ ಮಾಡ್ತೀರಿ, ಇಷ್ಟೊಂದು ವೈಭವದಿಂದ ಶಿವರಾತ್ರಿ ಹಬ್ಬ ಯಾಕೆ ಮಾಡ್ತೀರಿ ಅಂತ ಜನ ಕೇಳಿದಾಗ ನಮಗೆ ಸೇವೆಯ ಅವಕಾಶ ಸಿಗ್ತದೆ. शिव ही भारत को धनवान बनाते, इन लक्ष्मी नारायण को स्वर्ग का मालिक किसने बनाया, यह तुम जानते हो. ಆ ಒಂದು ಸಂದರ್ಭ ಅಥವಾ ಅವಕಾಶವನ್ನು ಬಳಸ್ಕೊಂಡು ನೀವು ಸೇವೆ ಮಾಡ್ತೀರಿ. ಈ ಭಾರತವನ್ನು ಸ್ವರ್ಗ ಮಾಡಿದವರು ಯಾರು? ಆ ಶಿವನ ಅವತರಣೆ ಯಾವಾಗ ಆಗ್ತದೆ? ಹೇಗೆ ಬಂದು ಅವನು ಭಾರತವನ್ನು ಪುನಃ ಸ್ವರ್ಗ ಮಾಡ್ತಾನೆ? ಈ ವಿಚಾರಗಳನ್ನು ನೀವು ಜನರಿಗೆ ಹೇಳಬಹುದು. ಯ ಲಕ್ಷ್ಮೀ ನಾರಾಯಣ आगे जन्म में कौन थे? यह आगे जन्म में जगत अम्बा ज्ञान ज्ञानेश्वरी थी, जो फिर राज राजेश्वरी बनती है. अब पद किसका बड़ा है? ಬಾಬಾ ಹೇಳ್ತಾರೆ, ಲಕ್ಷ್ಮೀನಾರಾಯಣರ ಚರಿತ್ರೆನೂ ಹೇಳ್ರಿ. ಲಕ್ಷ್ಮೀನಾರಾಯಣರು ತಮ್ಮ ಪೂರ್ವ ಜನ್ಮದಲ್ಲಿ ಏನಾಗಿದ್ರು? ಜ್ಞಾನ ಜ್ಞಾನೇಶ್ವರಿ, ಮುಂದೆ ಅವರು ರಾಜರಾಜೇಶ್ವರಿ ಆಗ್ತಾರೆ. ನಾರಾಯಣ ಜ್ಞಾನ ಜ್ಞಾನೇಶ್ವರ, ಭವಿಷ್ಯದಲ್ಲಿ ರಾಜರಾಜೇಶ್ವರ ಆಗ್ತಾನೆ. देखने में वह स्वर्ग के मालिक है, जगदम्बा यहाँ की है, इनके पास क्यों जाते हैं? अब पद किसका बड़ा है? ನೋಡ್ಲಿಕ್ಕೆ ಲಕ್ಷ್ಮಿ ದೊಡ್ಡವಳು ಅಂತ ಕಾಣಿಸ್ತದೆ, ಸ್ವರ್ಗದ ಮಹಾರಾಣಿ ಅವಳು. ಆದರೆ ಲಕ್ಷ್ಮಿಯಕ್ಕಿಂತ ಜಗದಂಬೆಯ ಸ್ಥಾನ ದೊಡ್ಡದು ಅಂತ ಹೇಳ್ತಾರೆ ಬಾಬಾ. ಬ್ರಹ್ಮಾ ಕೋ ಭಿ 100 ಭುಜಾ ವಾಲಾ, 200 ಭುಜಾ ವಾಲಾ, 1000 ಭುಜಾ ವಾಲಾ ದಿಖಾತೆ. ಬಾಬಾ ಹೇಳ್ತಾರೆ, ಹೇಗೆ ಲಕ್ಷ್ಮಿಯಕ್ಕಿಂತ ಸರಸ್ವತಿ ದೊಡ್ಡವಳು ಅಥವಾ ಸರಸ್ವತಿಯ ಸ್ಥಾನಮಾನ ದೊಡ್ಡದು ಅಂತ ಹೇಳ್ತೀವಿ, ಹಾಗೆ ನಾರಾಯಣನಕ್ಕಿಂತ ಬ್ರಹ್ಮನ ಸ್ಥಾನ ದೊಡ್ಡದು. ಸಂಗಮ ಯುಗದ ಬ್ರಹ್ಮ ಬಾಬನಿಗೆ ಭಕ್ತಿ ಮಾರ್ಗದಲ್ಲಿ ಬ್ರಹ್ಮದೇವನ ರೂಪದಲ್ಲಿ ಪೂಜೆ ಮಾಡ್ತಾರೆ. ಬ್ರಹ್ಮನಿಗೆ 100 ಭುಜಗಳು, 200 ಭುಜಗಳು, 1000 ಭುಜಗಳನ್ನು ತೋರಿಸ್ತಾರೆ. ಜಿತನೆ ಬಚ್ಚೆ ಹೋತೆ ಜಾತೆ ಹೇ, ಭುಜಾಯೇ ಬಡ್ತಿ ಜಾತಿ. ಸಂಗಮ ಯುಗದಲ್ಲಿ ಬ್ರಹ್ಮಮುಖವಂಶಾವಳಿ ಬ್ರಾಹ್ಮಣರು ಎಷ್ಟೆಷ್ಟು ಹೆಚ್ಚಾಗ್ತಾ ಹೋಗ್ತಾರೆ, ಅಷ್ಟೇ ಬ್ರಹ್ಮನ ಭುಜಗಳು ಬೆಳೀತಾ ಹೋಗ್ತವೆ. जगदम्बा को लक्ष्मी से जास्ती भुजाएं दी, उनके पास जाकर सब कुछ मांगते. ಹಾಗೇನೆ ಜಗದಂಬೆಗೆ ಲಕ್ಷ್ಮಿಯಕ್ಕಿಂತ ಹೆಚ್ಚಿನ ಭುಜಗಳನ್ನು, ಕೈಗಳನ್ನು ತೋರಿಸಿದ್ದಾರೆ. ಜಗದಂಬೆಯ ಹತ್ತಿರ ಹೋಗಿ ತಮ್ಮ ಎಲ್ಲ ಬೇಡಿಕೆಗಳನ್ನು ಇಡ್ತಾರೆ. ಬಹುತ್ ಆಶಾಯೆ ಲೇ ಜಾತೆ, बच्चा चाहिए, यह चाहिए. लक्ष्मी के पास कभी ऐसी आशाएं नहीं ले जाएंगे. ಜಗದಂಬೆಯ ಹತ್ತಿರ ಹೋಗಿ ಎಲ್ಲವನ್ನೂ ಕೇಳ್ತಾರೆ. ಮಗು ಕೊಡು, ಹಣ ಕೊಡು, ಶಕ್ತಿ ಕೊಡು ಅಂತ. ಲಕ್ಷ್ಮಿಯ ಹತ್ತಿರ ಬರೇ ಹಣ ಕೇಳ್ತಾರೆ. ವಹ ತೋ ಸಿರ್ಫ್ ಧನವಾನ್ ಹೇ, ಜಗತ್ ಅಂಬಾ ಸೇ ತೋ ಸ್ವರ್ಗ ಕಿ ಬಾದಶಾಹಿ ಮಿಲ್ತಿ. ಲಕ್ಷ್ಮಿ ಬರೇ ಹಣವಂತಳು, ಜಗತ್ತಂಬೆ ಸರ್ವಶಕ್ತಿವಂತೆ. ಜಗತ್ತಂಬೆಯ ಹತ್ತಿರ ಹೋಗಿ ಸ್ವರ್ಗದ ರಾಜ್ಯ ಭಾಗ್ಯವನ್ನೇ ಕೇಳ್ತಾರೆ. ಯಹ ಭಿ ಕಿಸ್ಕೋ ಪತಾ ನಹಿ, ಜಗತ್ ಅಂಬಾ ಸೆ ಕ್ಯಾ ಮಾಂಗನಾ ಚಾಹಿಯೆ, ಜಗತ್ ಅಂಬಾ ಕ್ಯಾ ಪಢಾತಿ ಹೈ. ರಾಜಯೋಗ ಇಸ್ಕೋ ಕಹಾ ಹಿ ಜಾತಾ ಹೈ ಬುದ್ಧಿ ಯೋಗ. ಆದರೆ ಜಗದಂಬೆ ಯಾರು? ಜಗದಂಬೆಯ ಹತ್ತಿರ ನಾವು ಏನನ್ನ ಕೇಳಬೇಕು, ಅವಳ ಜೊತೆಗೆ ಬುದ್ಧಿಯೋಗವನ್ನು ಹೇಗೆ ಜೋಡಿಸಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ.
तुम्हारी और सब तरफ से बुद्धि निकल एक बाप से लग जाती है. ಬುದ್ಧಿ ತೋ ಅನೇಕ ತರಫ್ ಭಾಗ್ತಿ ಹೇ ನಾ. ಈಗ ನಿಮ್ಮ ಬುದ್ಧಿ ಎಲ್ಲ ಕಡೆಯಿಂದ ದೂರ ಆಗಿ ಒಬ್ಬ ತಂದೆಯ ಕಡೆಗೆ ಹೋಗ್ತದೆ. ಒಂದೇ ಕಡೆ ಬುದ್ಧಿ ಸ್ಥಿರ ಆಗಬೇಕು. ಆದರೆ ಬುದ್ಧಿ ಆಗಾಗ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತದೆ, ಓಡ್ತಾ ಇರ್ತದೆ. अब बाप कहते मेरे साथ बुद्धि योग लगाओ, नहीं तो विकर्म विनाश नहीं होंगे. इसलिए बाबा फोटो निकालने के भी मना करते. यह तो इनकी देह है ना. ಶಿವಬಾಬಾ ಹೇಳ್ತಾರೆ, ನಿಮ್ಮ ಬುದ್ಧಿಯೋಗ ನನ್ನ ಜೊತೆಗೆ ಜೋಡಿಸ್ರಿ, ಆಗ ಮಾತ್ರ ವಿಕರ್ಮಗಳು ವಿನಾಶ ಆಗ್ತವೆ. ನೀವು ಈ ಬ್ರಹ್ಮ ಬಾಬಾವ್ರನ್ನ ನೋಡಬಾರದು. ಆದ್ದರಿಂದ ಬ್ರಹ್ಮ ತಂದೆಯ ಫೋಟೋನು ಇಟ್ಕೊಳ್ಳಿಕ್ಕೆ ಬಾಬಾ ಬೇಡ ಅಂತ ಹೇಳ್ತಿದ್ರು. ಯಾಕೆ ಅಂದರೆ ಈ ದೇಹ ದಾದಾ ಲೇಖರಾಜ್ ಅವರ ದೇಹ ಆಗಿದೆ, ಇದು ನನ್ನ ದೇಹ ಅಲ್ಲ ಅಂತ ಶಿವಬಾಬವರು ಹೇಳ್ತಾರೆ. ಬಾಪ ಖುದ್ ದಲಾಲ್ ಬನ್ ಕಹತೆ ಅಭಿ ತುಮ್ಹಾರಾ ವಹ ಹತಿಯಾಲ ಕ್ಯಾನ್ಸಲ್ ಹೇ, ಕಾಮ ಚಿತಾ ಸೆ ಉತರ್ ಜ್ಞಾನ ಚಿತಾ ಪರ್ ಬೈಠೋ. ಶಿವಬಾಬಾ ಬ್ರಹ್ಮನ ದೇಹದಲ್ಲಿ ದಲಾಲಾಗಿ ಬರ್ತಾರೆ. ಮಕ್ಕಳಿಗೆ ಹೇಳ್ತಾರೆ, ನಿಮ್ಮ ಹಳೆಯ ವಾಯ್ದೆ ಏನಿದೆ ಕ್ಯಾನ್ಸಲ್ ಮಾಡಿರಿ. ವಿಕಾರದಲ್ಲಿ ಹೋಗುವ ವಾಯ್ದೆ ಏನಿತ್ತು ಅದು ಈಗ ಕ್ಯಾನ್ಸಲ್ ಮಾಡಿರಿ. ಕಾಮ ಚಿತೆಯಿಂದ ಇಳಿದು ಜ್ಞಾನ ಚಿತೆಯ ಮೇಲೆ ಕೂತ್ಕೊಳ್ರಿ. अपने को आत्मा समझ मुझ बाप को याद करो तो विकर्म विनाश होंगे. ನಿಮಗೆ ನೀವು ಆತ್ಮ ಎಂದು ತಿಳಿದು ಬಾಬವ್ರನ್ನ ನೆನಪು ಮಾಡ್ರಿ, ಆಗ ನಿಮ್ಮ ವಿಕರ್ಮಗಳು ವಿನಾಶ ಆಗ್ತವೆ. और कोई मनुष्य ऐसे कह न सके, मनुष्य को भगवान नहीं कहा जा सकता. ಬೇರೆ ಯಾವ ಮನುಷ್ಯರು ಈ ಥರ ಹೇಳೋದಿಲ್ಲ, ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಪಾಪಗಳು ಭಸ್ಮ ಆಗ್ತವೆ ಅಂತ ಯಾರೂ ಹೇಳೋದಿಲ್ಲ. तुम जानते हो बाप ही पतित पावन है, इनमें बैठ कहते तुम भी आत्मा हो, औरों को भी यही समझाते रहो. बाप कहते मन मना भव, ಮನ್ಮನಾ ಭವ ಕಹನೆ ಸೆ ಸ್ಮೃತಿ ಆ ಜಾಯೇಗಿ. ಬಾಬಾ ಹೇಳ್ತಾರೆ, ನೀವು ಆತ್ಮಾಗಿ ನನ್ನನ್ನು ನೆನಪು ಮಾಡ್ರಿ. ಅದಕ್ಕೇನೆ ಮನ್ಮನಾ ಭವ ಅಂತನೂ ಹೇಳಲಾಗ್ತದೆ. ಇಸ್ ಪುರಾನಿ ದುನಿಯಾ ಕಾ ವಿನಾಶ್ ಭಿ ಸಾಮ್ನೆ ಖಡಾ ಹೈ. ಬಾಪ್ ಸಮझाते हैं यह है महाभारी महाभारत लड़ाई. ಹಳೆ ಜಗತ್ತಿನ ವಿನಾಶನು ಎದುರಿಗೆ ನಿಂತಿದೆ. ಈ ವಿನಾಶಕ್ಕೆನೆ ಮಹಾಭಾರತ ಯುದ್ಧ ಅಂತ ಹೇಳಲಾಗ್ತದೆ. ಕಹೆಂಗೆ ಲಡಾಯಿ ತೋ ವಿಲಾಯತ್ ಮೇ ಹೋತಿ, ಫಿರ್ ಇಸ್ಕೋ ಮಹಾಭಾರತ್ ಲಡಾಯಿ ಕ್ಯೋ ಕಹತೆ. ವಿನಾಶ ಆಗುವುದು ಅಥವಾ ಯುದ್ಧಗಳು ನಡೆಯೋದು ಹೊರದೇಶಗಳಲ್ಲಿ. ಆದರೂ ಕೂಡ ಈ ವಿನಾಶದ ಘಟನೆಗೆ ಮಹಾಭಾರತ ಯುದ್ಧ ಅಂತ ಯಾಕೆ ಹೇಳ್ತಾರೆ? ಕ್ಯೋಂಕಿ ಭಾರತ್ ಮೇ ಹಿ ಯಜ್ಞ ರಚಾ ಹುआ है, ಇನ್ಸೆ ಹಿ ವಿನಾಶ ಜ್ವಾಲಾ ನಿಕ್ಲಿ. ಯಾಕೆ ಅಂದರೆ ಬಾಬಾ ಹೇಳ್ತಾರೆ, ವಿನಾಶದ ಕಿಡಿ ಭಾರತದಿಂದ ಪ್ರಾರಂಭ ಆಗ್ತದೆ, ವಿನಾಶದ ಜ್ವಾಲೆ ಭಾರತದಿಂದ ಪ್ರಜ್ವಲಿತ ಆಗ್ತದೆ. ಭಾರತದಲ್ಲಿಯೇ ಯಜ್ಞದ ರಚನೆ ಆಗಿದೆ. ಅದಕ್ಕಾಗಿ ಮಹಾಭಾರತ ಯುದ್ಧ ಅಂತ ಹೇಳಲಾಗ್ತದೆ. तुम्हारे लिए नई दुनिया चाहिए तो पुरानी दुनिया का जरूर विनाश होना चाहिए. इस लड़ाई की जड़ यहाँ से निकलती है. इस रुद्र ज्ञान यज्ञ से विनाश ज्वाला प्रज्वलित हुई.
ಯುದ್ಧದ ಪ್ರಾರಂಭ ಭಾರತದಿಂದ ಆಗ್ತದೆ. ಯಾಕೆಂದರೆ ಭಾರತದಲ್ಲಿ ರುದ್ರ ಜ್ಞಾನ ಯಜ್ಞದ ಸ್ಥಾಪನೆ ಆಗಿದೆ. बल शास्त्रों में लिखा हुआ है, परंतु किसने कहा है यह नहीं जानते. ಶಾಸ್ತ್ರಗಳಲ್ಲಿಯೂ ಈ ವಿಚಾರ ಇದೆ. ರುದ್ರ ಯಜ್ಞದ ಸ್ಥಾಪನೆ ಭಾರತದಲ್ಲಿ ಆಗ್ತದೆ, ಈ ಯಜ್ಞದಿಂದನೇ ವಿನಾಶ ಜ್ವಾಲೆ ಪ್ರಕಟ ಆಗ್ತದೆ ಅನ್ನೋದು ಬರೆದಿದ್ದಾರೆ. ಆದರೆ ಹೇಗೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾವ ಯಜ್ಞ, ಯಾರು ಬಂದು ಸ್ಥಾಪನೆ ಮಾಡ್ತಾರೆ, ವಿನಾಶದ ಜ್ವಾಲೆ ಹೇಗೆ ಹರಡ್ತದೆ, ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. अभी बाप समझा रहे नई दुनिया के लिए. अभी तुम राजाई लेते हो, तुम देवता बनते हो. तुम्हारे राज्य में और कोई भी होना नहीं चाहिए. डेविल वर्ल्ड विनाश होता है. ನಿಮ್ಮ ರಾಜ್ಯದಲ್ಲಿ ಬೇರೆ ಯಾರೂ ಇರೋದಿಲ್ಲ. ಈ ದೆವ್ವಗಳ ರಾಜ್ಯ ವಿನಾಶ ಆಗ್ತದೆ. बुद्धि में याद रहना चाहिए कि हमने राज्य किया था, बाप ने राज्य दिया था, फिर 84 जन्म लेते आए. ಬುದ್ಧಿಯಲ್ಲಿ ಸದಾ ನೆನಪಿರಬೇಕು, ನಾವೇ ನೆನ್ನೆ ಇನ್ನೂ ರಾಜ್ಯ ಮಾಡಿದ್ವಿ, ಈಗ ಮತ್ತೆ ಭವಿಷ್ಯದಲ್ಲಿ ನಮ್ಮ ರಾಜ್ಯನೇ ಬರಲಿದೆ. ನಂತರ 84 ಜನ್ಮಗಳನ್ನು ಪಡಿತಾ ನಾವು ಆ ನಮ್ಮ ರಾಜ್ಯ ಭಾಗ್ಯವನ್ನು ಕಳ್ಕೊಳ್ತೇವೆ. ಫಿರ್ ಬಾಬಾ ಆತೆ ಹೇ, ಮತ್ತೆ ರಾಜ್ಯ ಭಾಗ್ಯ ಕೊಡೋದಕ್ಕಾಗಿ ಬಾಬಾ ಬರ್ತಾರೆ. ತುಮ್ ಬಚ್ಚೋ ಮೇ ಯಹ ಜ್ಞಾನ ಹೇ ನಾ, जब डीटी धर्म की स्थापना होती है तो डेविल वर्ल्ड का विनाश होता है. यह बाप बैठ ब्रह्मा द्वारा सब बातें समझाते हैं. ಶಿವ ಬಾಬಾ ಬ್ರಹ್ಮಾರವರ ಮೂಲಕ ಎಲ್ಲ ಮಾತುಗಳನ್ನು, ವಿಷಯಗಳನ್ನು ನಮಗೆ ತಿಳಿಸ್ತಾರೆ. ब्रह्मा भी शिव का बच्चा है, विष्णु का भी राज समझाया कि ब्रह्मा सो विष्णु, विष्णु सो ब्रह्मा बनता है. अभी तुम समझ गए हो, हम ब्राह्मण हैं, फिर देवता बनेंगे, फिर 84 जन्म लेंगे. ಬ್ರಹ್ಮ ಬಾಬಾ ಅಥವಾ ಬ್ರಹ್ಮ ಶಿವನ ಮಗ ಆಗಿದ್ದಾರೆ. ಬ್ರಹ್ಮಾಸೋ ವಿಷ್ಣುವಿನ ರಹಸ್ಯವೂ ಕೂಡ ಬಾಬಾ ನಮಗೆ ತಿಳಿಸಿಕೊಟ್ಟಿದ್ದಾರೆ. यह नॉलेज देने वाला एक ही बाप है. फिर कोई मनुष्य से यह नॉलेज मिल कैसे सकती. इसमें सारी बुद्धि की बात है. बाप कहते हैं कि और सब तरफ से बुद्धि तोड़ो, बुद्धि ही बिगड़ती है. बाप कहते मुझे याद करो तो विकर्म विनाश होंगे. गृहस्थ व्यवहार में ಭಲ್ ರಹು. ಬಾಬಾ ಹೇಳ್ತಾರೆ, ಜ್ಞಾನ ಕೊಡೋನು ಒಬ್ಬನೇ, ಆದ್ದರಿಂದ ಅವನ ಜೊತೆಗೆ ನಿಮ್ಮ ಬುದ್ಧಿ ಯೋಗ ಇರಲಿ. ಬುದ್ಧಿ ಆ ಕಡೆ ಈ ಕಡೆ ಹೋಗ್ತಾ ಇರ್ತದೆ. ಆದರೂ ನೀವು ಮತ್ತೆ ಆ ಬುದ್ಧಿಯನ್ನು ತಂದೆಯ ಕಡೆಗೆ ಜೋಡಿಸಬೇಕು. ತಂದೆಯನ್ನು ನೆನಪು ಮಾಡಬೇಕು. ಆಗ ಮಾತ್ರ ವಿಕರ್ಮಗಳು ವಿನಾಶ ಆಗ್ತವೆ. गृहस्थ व्यवहार में भल रहो. एम ऑब्जेक्ट तो सामने खड़ी है. ಭಲೆ ಗೃಹಸ್ಥ ವ್ಯವಹಾರದಲ್ಲಿ ಇರಿ, ಆದರೆ ನಿಮ್ಮ ಗುರಿ ಏನಿದೆಯೋ ಆ ಥರ ಆಗಲಿಕ್ಕೆ ಪುರುಷಾರ್ಥ ಮಾಡಿರಿ. जानते हो हम पढ़कर यह बनेंगे. तुम्हारी पढ़ाई है संगम युग की. अभी तुम ना इस तरफ हो ना उस तरफ, तुम बाहर हो. ಬಾಬಾ ಹೇಳ್ತಾರೆ, ನಿಮ್ಮ ವಿದ್ಯೆ ಸಂಗಮ ಯುಗದಲ್ಲಿ ಮಾತ್ರ ನಿಮಗೆ ಸಿಗ್ತದೆ. ಸಂಗಮ ಯುಗದಲ್ಲಿ ಮಾತ್ರ ನೀವು ಓದಬಹುದು, ಕಲಿಬಹುದು. ಈಗ ನೀವು ಸತ್ಯಯುಗದಲ್ಲೂ ಇಲ್ಲ, ಕಲಿಯುಗದಲ್ಲೂ ಇಲ್ಲ, ಮಧ್ಯದಲ್ಲಿ ಇದ್ದೀರಿ.
बाप को खिवैया कहते, गाते हैं हमारी नैया ಪಾರ ಲೇ ಜಾओ. ತಂದೆಗೆ ಅಂಬಿಗ ಅಂತ ಹೇಳ್ತಾರೆ. ನಮ್ಮ ನೌಕೆಯನ್ನ ದಾಟಿಸು ಅಂತನೂ ಕೇಳ್ಕೊತಾರೆ. ಹಾಗೆ ಈಗ ಶಿವಬಾಬಾ ಅಂಬಿಗನಾಗಿ ಬಂದು ನಮ್ಮ ಜೀವನ ನೌಕೆಯನ್ನ ದಾಟಿಸ್ತಾ ಇದ್ದಾನೆ. ಇಸ್ ಪರ್ ಏಕ್ ಕಹಾನಿ ಬನಿ ಹೈ, ಕೋಯಿ ಚಲ್ ಪಡ್ತೆ ಹೈ, ಕೋಯಿ ರುಕ್ ಜಾತೆ. ಈ ಒಂದು ವಿಷಯದಲ್ಲಿ ಒಂದು ಕಥೆಯನ್ನ ಬರೆದಿದ್ದಾರೆ. ಕೆಲವರು ಅವನು ತೋರಿಸಿದ ಮಾರ್ಗದಲ್ಲಿ ನಡೀತಾ ಹೋಗ್ತಾರೆ, ವಿಷಯ ಸಾಗರವನ್ನು ದಾಟಿ ಹೋಗ್ತಾರೆ. ಕೆಲವರು ನಿಂತಲ್ಲೇ ನಿಂತು ಬಿಡ್ತಾರೆ. ಬಾಪ್ ಕಹತೆ ಮೈ ಇಸ್ ಬ್ರಹ್ಮ ಕೆ ದ್ವಾರ ಸುನಾತಾ ಹೂಂ. ಬ್ರಹ್ಮ ಕहाँ से आया, मैं इनको अडॉप्ट करता हूँ, इनका भी नाम रखता हूँ, ಪ್ರಜಾಪಿತಾ ಬ್ರಹ್ಮ. ಬಾಬಾ ಹೇಳ್ತಾರೆ, ನಾನು ಇವರನ್ನ ದತ್ತು ಮಾಡ್ಕೊಳ್ತೀನಿ, ಇವರಿಗೆ ಹೊಸ ನಾಮಕರಣ ಮಾಡ್ತೀನಿ, ಪ್ರಜಾಪಿತಾ ಬ್ರಹ್ಮ ಅಂತ. ಇವರ ಮುಖದಿಂದ ನಿಮಗೆ ಜ್ಞಾನ ತಿಳಿಸ್ತೀನಿ. तुम भी ब्रह्मा मुख वंशावली ब्राह्मण हो, जो कलयुग अंत्य में है, फिर वही सत्ययुग आदि में जाएंगे. ಬಾಬಾ ಹೇಳ್ತಾರೆ, ನೀವೀಗ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೀರಿ. ಯಾರು ಕೊನೆಯಲ್ಲಿ ಇದ್ದಾರೆ ಅವರು ಪ್ರಾರಂಭದಲ್ಲೂ ಬರ್ತಾರೆ, ಸತ್ಯುಗದಿಂದ ಬರ್ತೀರಿ. तुम ही पहले पहले बाप से अलग होते हो, हमारे में भी सब तो नहीं कहेंगे. यह भी मालूम पड़ जाएगा कि कौन पूरे 84 जन्म लेते. ಮೊದಲು ಮೊದಲು ಯಾರು ತಂದೆಯಿಂದ ಅಗಲಿ ಬಂದಿದ್ರು ಅವರೇ ಮೊದಲು ಜ್ಞಾನ ತಿಳ್ಕೊತಾರೆ, ತಂದೆಯ ಹತ್ತಿರ ಬರ್ತಾರೆ. ಆದರೆ ಎಲ್ಲರೂ ಸಂಪೂರ್ಣ 84 ಜನ್ಮಗಳಲ್ಲಿ ಬರೋದಿಲ್ಲ. ಇನ್ ಲಕ್ಷ್ಮೀ ನಾರಾಯಣ ಕಿ ತೋ ಗ್ಯಾರಂಟಿ, ಇನ್ಕೆ ಲಿಯೇ ಹಿ ಗಾಯನ್ ಹೇ ಶ್ಯಾಮ ಸುಂದರ್. ದೇವತಾ ಸುಂದರ್ ಥೇ, सांवरे से सुंदर बने, गावड़े के छोरे से बदल सुंदर बन जाते. इस समय सब छोरे छोरियां हैं. ಲಕ್ಷ್ಮೀನಾರಾಯಣರು ಮಾತ್ರ ಸಂಪೂರ್ಣ 84 ಜನ್ಮಗಳಲ್ಲಿ ಬರ್ತಾರೆ. ಆದ್ದರಿಂದ ಅವರ ಬಗ್ಗೆ ಗಾಯನ ಇದೆ, ಶ್ಯಾಮ ಸುಂದರ ಅಂತ. ಒಂದು ಸಮಯಕ್ಕೆ ಸುಂದರ ಆದಂಥ ದೇವತೆಗಳು ಈಗ ಹಳ್ಳಿಯ ಹುಡುಗರಾಗಿದ್ದಾರೆ. ಹುಡುಗರು ಹುಡುಗಿಯರು ಇವರೇ ನಾಳಿನ ರಾಜಕುಮಾರ ರಾಜಕುಮಾರಿಯರಾಗ್ತಾರೆ. हर एक के लिए सर्जन एक ही है, यह है ಅವಿನಾಶಿ ಸರ್ಜನ್. ಎಲ್ಲರಿಗೂ ಸರ್ಜನ್ ಒಬ್ಬನೇ ಆಗಿದ್ದಾನೆ, ಪರಮಾತ್ಮನೇ ಅವಿನಾಶಿ ಸರ್ಜನ್ ಆಗಿದ್ದಾರೆ. योग को अग्नि कहा जाता है, क्योंकि योग से ही आत्मा की अलाए निकलती. ಯೋಗಕ್ಕೆ ಅಗ್ನಿ ಅಂತ ಹೇಳಲಾಗ್ತದೆ. ಯಾಕೆಂದರೆ ಯೋಗದಿಂದನೇ ಆತ್ಮದಲ್ಲಿ ಇರುವ ಕಲ್ಮಶ ಕಸ ಎಲ್ಲ ಹೊರಗೆ ಹಾಕಲಾಗ್ತದೆ. ಆತ್ಮ ಸತೋ ಪ್ರಧಾನ್ ಬಂತಿ, ಆತ್ಮ ಯೋಗದಿಂದ ಸತೋ ಪ್ರಧಾನ ಆಗ್ತದೆ, ಶುದ್ಧ ಆಗ್ತದೆ. यदि आग ठंडी होगी तो अलाए निकलेगी नहीं. याद को योग अग्नि कहा जाता है. ಒಂದು ವೇಳೆ ಯೋಗದ ಅಗ್ನಿ ತಣ್ಣಗಾಗ್ಬಿಡ್ತು ಅಂದರೆ ಒಳಗಿರುವ ಕಲ್ಮಶ ಹೊರಗೆ ಹೋಗೋದಿಲ್ಲ. ಆದ್ದರಿಂದ ಯೋಗ ಅಗ್ನಿ ಆಗಿರಬೇಕು, ಪವರ್ಫುಲ್ ಯೋಗ ಇರಬೇಕು. ಆಗ ಮಾತ್ರ ವಿಕರ್ಮ ವಿನಾಶ ಹೋತೆ ಹೈ, ಫಿರ್ ಧಾರಣಾ ಭೀ ಹೋಗಿ. ಆಗ ಮಾತ್ರ ವಿಕರ್ಮಗಳು ವಿನಾಶ ಆಗ್ತವೆ, ನಿಮ್ಮಲ್ಲಿ ಜ್ಞಾನದ ಧಾರಣೆ ಆಗ್ತದೆ. ಅಚ್ಚಾ ಮನ್ಮನಾಭವ, ಇಸ್ಮೇ ತೋ ಥಕನಾ ನಹಿ ಚಾಹಿಯೆ. ಮನ್ಮನಾಭವ ಆಗ್ರಿ, ಮನ್ಮನಾಭವದ ಅಭ್ಯಾಸ ಮಾಡ್ರಿ. ಇದರಲ್ಲಿ ನಿಮಗೆ ಸುಸ್ತು
ಆಗಬಾರದು. बाप को याद करना भी भूल जाते. यह पतियों का पति तुम्हारा ज्ञान से कितना श्रृंगार करते. ಶಿವಬಾಬಾ ಪತಿಯರ ಪತಿ ಜ್ಞಾನದಿಂದ ಎಷ್ಟು ಶೃಂಗಾರ ಮಾಡ್ತಾರೆ. ನಿರಾಕಾರ ಬಾಪ್ कहते और सबसे बुद्धियोग तोड़ मुझ अपने बाप को याद करो. ನಿರಾಕಾರ ತಂದೆ ತಿಳಿಸ್ತಾ ಇದ್ದಾರೆ, ಎಲ್ಲರಿಂದನೂ ಬುದ್ಧಿಯೋಗವನ್ನ ತೆಗೆದುಹಾಕಿ ನನ್ನ ಜೊತೆಗೆ ಜೋಡಿಸ್ರಿ. ತುಮಾರಿ ಅಬ್ ಚಡ್ತಿ ಕಲಾ ಹೋತಿ. ಯಾಕೆಂದ್ರೆ ಈಗ ನೀವು ಏರುವ ಕಲೆಯಲ್ಲಿ ಇದ್ದೀರಿ, ಏರುವ ಕಲೆಗೆ ಹೋಗ್ತಾ ಇದ್ದೀರಿ. ಕಹತೆ ತೇರೆ ಬಾನೆ ಸರ್ವಕಾ ಭಲ. ಬಾಪ ಆಯೇ ಹೇ ಸರ್ವಕಾ ಭಲ ಕರ್ನೆ. ನಮ್ಮ ಕಾರಣದಿಂದ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಬಾಬಾ ಬಂದಿದ್ದಾರೆ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿಕ್ಕಾಗಿ. रावण तो सबको दुर्गति में ले जाते, राम सबको सद्गति में ले जाते. ರಾವಣ ಎಲ್ಲರನ್ನೂ ದುರ್ಗತಿಗೆ ಕರ್ಕೊಂಡು ಹೋಗ್ತಾನೆ. ರಾಮ ಅಂದರೆ ಶಿವಬಾಬಾ ಎಲ್ಲರನ್ನೂ ಸದ್ಗತಿಗೆ ಕರ್ಕೊಂಡು ಹೋಗ್ತಾನೆ. अच्छा, मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. धारणೆಗಾಗಿ मुख्यांशಗಳು. बाप की याद से अपार सुखों का अनुभव करने के लिए बुद्धि की लाइन क्लियर चाहिए. ತಂದೆಯಿಂದ ಅಪಾರ ಸುಖದ ಅನುಭವ ಆಗಬೇಕಾದ್ರೆ ಬುದ್ಧಿಯ ಕನೆಕ್ಷನ್ ಸ್ಪಷ್ಟ ಮತ್ತು ನೇರವಾಗಿ ಇರಬೇಕು. ಯಾದ್ ಜಬ್ ಅಗ್ನಿ ಕಾ ರೂಪ ಲೇ तब आत्मा सतो प्रधान बने. ನಮ್ಮ ನೆನಪು ಅಥವಾ ಯೋಗ ಅಗ್ನಿಯ ಸ್ವರೂಪ ಆಗಬೇಕು. ಆಗ ಮಾತ್ರ ಆತ್ಮ ಸತೋ ಪ್ರಧಾನ ಆಗ್ತದೆ. ಎರಡನೇ, बाप कौड़ियों के बदले रत्न देते. ऐसे भोलानाथ बाप से अपनी झोली भरनी. ಬಾಬಾ ನಮಗೆ ಕೌಡೆಗಳ ಬದಲಾಗಿ ರತ್ನಗಳನ್ನ ಕೊಡ್ತಾರೆ. ಅಂತಹ ಭೋಲಾನಾಥ ತಂದೆಯಿಂದ ನಮ್ಮ ಜೋಳಿಗೆಯನ್ನು ತುಂಬಿಸಿಕೊಳ್ಳಬೇಕು. ಶಾಂತ ಮೇ ರಹನೆ ಕಿ ಪಢಾಯಿ ಪಢ್ ಸದ್ಗತಿ ಕೋ ಪ್ರಾಪ್ತ ಕರ್ನ. ಶಾಂತಿಯಲ್ಲಿ ಇರುವ ಈ ವಿದ್ಯೆಯನ್ನ ಕಲಿತು ಸದ್ಗತಿಯನ್ನು ನಾವು प्राप्ति ಮಾಡಿಕೊಳ್ಳಬೇಕು. माया के बंधनों से सदा निर्बंधन रहने वाले योग युक्त बंधन मुक्त भव. ವರದಾನದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಮಾಯೆಯ ಬಂಧನಗಳಿಂದ ಸದಾ ನಿರ್ಬಂಧನ ಆಗಿ ಯೋಗಯುಕ್ತ ಬಂಧನ ಮುಕ್ತ ಆಗಿರಿ. बंधन मुक्त की निशानी है सदा योग युक्त. योग युक्त बच्चे जिम्मेवारियों के बंधन व माया के बंधन से मुक्त होंगे. ಬಂಧನ ಮುಕ್ತ ಆತ್ಮನ ಗುರುತಾಗಿದೆ. ಅವರು ಸದಾ ಯೋಗಯುಕ್ತ ಆಗಿರ್ತಾರೆ. ಯೋಗಯುಕ್ತ ಮಕ್ಕಳು ಜವಾಬ್ದಾರಿಯ ಬಂಧನಗಳಿಂದ ಮಾಯೆಯ ಬಂಧನಗಳಿಂದ ಸದಾ ಮುಕ್ತ ಆಗಿರುತ್ತಾರೆ. मन का भी बंधन न हो. लौकिक जिम्मेवारी तो खेल है, इसलिए डायरेक्शन प्रमाण खेल के रीति हंसकर खेलो.
तो कभी छोटी छोटी बातों में ಥಕೆಂಗೆ नहीं. ಲೌಕಿಕದ ಜವಾಬ್ದಾರಿಯಂತೂ ಒಂದು ಆಟ ಆಗಿದೆ. ಆದ್ದರಿಂದ ತಂದೆಯ ಸಲಹೆಯಂತೆ ಈ ಆಟವನ್ನು ನಗ್ನಗ್ತಾ ಆಡಿರಿ. ಆಗ ಸಣ್ಣ ಸಣ್ಣ ಮಾತುಗಳಲ್ಲಿ ನಿಮಗೆ ಸುಸ್ತಾಗೋದಿಲ್ಲ. अगर बंधन समझते हो तो तंग होते हो. क्या क्यों का ಪ್ರಶ್ನೆ ಉಠ್ತಾ है. ಯಾವಾಗ ನೀವು ನಿಮ್ಮ ಜವಾಬ್ದಾರಿ ನಿಮ್ಮ ಕೆಲಸಗಳಿಗೆ ಬಂಧನ ಅಂತ ತಿಳ್ಕೊತೀರಿ, ಆಗ ಅಲ್ಲಿ ಯಾಕೆ ಏನು ಎಂಬ ಪ್ರಶ್ನೆ ಬರ್ತದೆ. ಲೇಕಿನ್ ಜಿಮ್ಮೇವಾರ್ ಬಾಪ್ ಹೇ आप निमित्त हो. इस स्मृति से बंधन मुक्त बनो तो ಯೋಗ ಯುಕ್ತ ಬನ್ ಜಾಯೇಂಗೆ. ಆದರೆ ಜವಾಬ್ದಾರಿ ತಂದೆಯ ಮೇಲೆ ಇದೆ, ನಾನು ಕೇವಲ ನಿಮಿತ್ತ ಮಾತ್ರ ಅಂತ ತಿಳ್ಕೊಂಡ್ರೆ ಆ ಒಂದು ಸ್ಮೃತಿಯಿಂದ ನೀವು ಬಂಧನ ಮುಕ್ತ ಆಗಿ ಬಿಡ್ತೀರಿ ಮತ್ತು ಯೋಗಯುಕ್ತನೂ ಆಗ್ತೀರಿ. श्लोगन. करण करावन हार की स्मृति से भान और अभिमान को समाप्त करो. ಮಾಡಿ ಮಾಡಿಸುವವನು ಪರಮಾತ್ಮ ಆಗಿದ್ದಾನೆ. ಶುಭಾಬನೆ ಮಾಡಿಸ್ತಾ ಇದ್ದಾನೆ. ನಾನು ನಿಮಿತ್ತ ಮಾತ್ರ ಎಂಬ ಸ್ಮೃತಿಯಿಂದ ದೇಹದ ಭಾವನೆ ದೇಹದ ಅಭಿಮಾನ ಸಮಾಪ್ತಿಯಾಗುವುದು. ಮಾಡಿ ಮಾಡಿಸುವವನು ತಂದೆ ಆಗಿದ್ದಾನೆ ಎಂಬ ಸ್ಮೃತಿಯಿಂದ ದೇಹದ ಭಾವನೆ ದೇಹದ ಅಭಿಮಾನವನ್ನು ಸಮಾಪ್ತಿ ಮಾಡಿರಿ. ಅವ್ಯಕ್ತ ಇಶಾರೆ, ಅವ್ಯಕ್ತ ಸೂಚನೆ. ಸತ್ಯತಾ और ಸಭ್ಯತಾ ರೂಪಿ ಕಲ್ಚರ್ ಕೋ ಅಪನಾओ. ಸತ್ಯತೆ ಮತ್ತು ಸಭ್ಯತೆಯ ಸಂಸ್ಕೃತಿಯನ್ನು ತಮ್ಮದನ್ನಾಗಿ ಮಾಡಿಕೊಳ್ಳಿರಿ. अपवित्रता सिर्फ किसको दुख देना या पाप कर्म करना नहीं है, लेकिन स्वयं में सत्यता स्वच्छता विधि पूर्वक अगर अनुभव करते हो तो पवित्र हो. ಅಪವಿತ್ರತೆ ಅಂದರೆ ಒಬ್ಬರಿಗೆ ದುಃಖ ಕೊಡೋದು ಪಾಪ ಮಾಡೋದು ಅಂತಲ್ಲ, ಆದರೆ ಸದಾ ಸತ್ಯತೆಯಿಂದ ಸ್ವಚ್ಛತೆಯಿಂದ ವಿಧಿಪೂರ್ವಕವಾಗಿ ಕೆಲಸ ಮಾಡುವುದೇ ಸಂಪೂರ್ಣ ಪವಿತ್ರತೆ ಆಗಿದೆ. जैसे कहावत है, सत्य की नाव डूबती नहीं लेकिन डगमग होती है, तो विश्वास की नाव सत्यता है, ऑनेस्टी है, जो डगमग होगी लेकिन डूबेगी नहीं. इसलिए सत्यता की हिम्मत से परमात्मा प्रत्यक्षता के निमित्त बनो. ಹೇಗೆ ಹೇಳ್ತಾರೆ, ಸತ್ಯದ ನೌಕೆ ಅಲುಗಾಡ್ತದೆ ಆದರೆ ಮುಳುಗೋದಿಲ್ಲ ಅಂಥೇಳಿ. ಹಾಗೆ ವಿಶ್ವಾಸದ ಹೆಸರೇ ಸತ್ಯತೆಯಾಗಿದೆ, ಪ್ರಾಮಾಣಿಕತೆಯಾಗಿದೆ. ಪ್ರಾಮಾಣಿಕತೆ ಸತ್ಯತೆ ಅಲುಗಾಡಬಹುದು ಆದರೆ ಮುಳುಗೋದಿಲ್ಲ. ಆದ್ದರಿಂದ ಸತ್ಯತೆಯ ಧೈರ್ಯದಿಂದ ಪರಮಾತ್ಮನ ಪ್ರತ್ಯಕ್ಷತೆಗೆ ನಿಮಿತ್ತ ಆಗಿರಿ. ಓಂ ಶಾಂತಿ, ಓಂ ಶಾಂತಿ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ
ಹಾತೊರೆಯನಿದೆ ಶಿವ ತಂದೆ.